ಚೀನಾದಲ್ಲಿ ಆತಂಕವನ್ನ ಸೃಷ್ಟಿಸಿರುವ ಹೊಸ HMP ವೈರಸ್ ಭೂತ ಈಗ ಭಾರತದಲ್ಲೂ ಕೂಡ ಆತಂಕವನ್ನ ಮೂಡಿಸಿದೆ. ಚೀನಾದಲ್ಲಿ ಆತಂಕ ಸೃಷ್ಟಿಸಿದ ಹೊಸ ವೈರಸ್ HMP ವೈರಸ್ ಭೂತ ಭಾರತದಲ್ಲೂ ಕೂಡ ಅಲರ್ಟ್ ಆಗುವಂತೆ ಮಾಡಿದೆ. ಭಾರತದಲ್ಲೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲರ್ಟ್ ಆಗಿದ್ದಾರೆ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚೀನಾ ವೈರಸ್ಗಳ ತಾಣ ಆಗೋಗಿದೆ. ಈ ಹಿಂದೆ ಕೂಡ ಕೋವಿಡ್ ಕಾರಣದಿಂದಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವವನ್ನ ಕಾಡಿತ್ತು ಇದೇ ಚೀನಾ. ಈಗ ಮತ್ತೊಂದು ಹೊಸ ವೈರಸ್ ಭೀತಿ ಶುರುವಾಗಿದೆ. ಈ ಹೊಸ ವೈರಸ್ ಭೀತಿಯಿಂದ ಚೀನಾದಲ್ಲಿ ಈಗಾಗಲೇ ಆಸ್ಪತ್ರೆಗಳಲ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿದೆ. ಬೆಡ್ಗಳ ಕೊರತೆ ಉಂಟಾಗ್ತಾ ಇದೆ. ಆಸ್ ಯೂಸಲ್ ಕೊರೋನಾ ಟೈಮಲ್ಲಿ ನಾವು ಯಾವ ರೀತಿ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇದ್ವಿ, ಮಾಸ್ಕ್ ಹಾಕೊಳ್ತಾ ಇದ್ವಿ, ಹೋಮ್ ಕ್ವಾರಂಟೈನ್ ಆಗ್ತಾ ಇದ್ವಿ, ಸೀಲ್ ಡೌನ್ ಆಗ್ತಾ ಇತ್ತು, ಅದೇ ರೀತಿ ಈಗ ಚೀನಾದಲ್ಲಿ ಪರಿಸ್ಥಿತಿ ಮುಂದುವರೆದಿದೆ. ಹೀಗಾಗಿ ಸದ್ಯ ಈ ವೈರಸ್ನ ಭೂತ ಬೇರೆ ದೇಶಗಳಿಗೂ ಕೂಡ ಹರಡುವ ಆತಂಕ ಎದುರಾಗಿದೆ. ಈ ಹಿನ್ನೆಲೆ ಭಾರತ ಈಗಾಗಲೇ ಅಲರ್ಟ್ ಆಗಿದೆ. ಭಾರತದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಚೀನಾದಿಂದ ಯಾರಾದರೂ ಪ್ರವಾಸ ಮಾಡ್ತಾ ಇದ್ರೆ ಅಂಥವ್ರ ಬಗ್ಗೆ ಯಾವ ರೀತಿ ನಿಗಾ ವಹಿಸಬೇಕು, ಏರ್ಪೋರ್ಟ್ಗಳಲ್ಲಿ ಯಾವ ರೀತಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಬೇಕು, ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾವ ರೀತಿಯಾದ ಎಚ್ಚರಿಕೆಯನ್ನು ವಹಿಸಬೇಕು, ಹೊರದೇಶಗಳಿಂದ ಬರ್ತಕ್ಕಂಥವರ ಮೇಲೆ ಯಾವ ರೀತಿ ನಿಗಾ ವಹಿಸಬೇಕು, ಈ ಎಲ್ಲ ವಿಚಾರಗಳ ಸಂಬಂಧ ಈಗ ಸದ್ಯ ಭಾರತದ ಆರೋಗ್ಯ ಇಲಾಖೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಯಾರಾದರೂ ವಿದೇಶಕ್ಕೆ ಹೋಗಿ ಬರೋರನ್ನ ಎಷ್ಟು ದಿನಗಳ ಕಾಲ ಅಬ್ಸರ್ವೇಷನ್ ಇಡಬೇಕು, ಯಾವ ರೀತಿ ಅವರನ್ನ ದಾಖಲಿಸಬೇಕು, ಅವರನ್ನು ಯಾವ ರೀತಿ ಮಾನಿಟರ್ ಮಾಡಬೇಕು, ಆ ವೈರಸ್ನ ಭೂತ ಭಾರತಕ್ಕೆ ಬರದಂತೆ ಹೇಗೆ ತಡೆಗಟ್ಟಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಈ ಸಭೆಯಲ್ಲಿ ಈ ಚೀನಾದಲ್ಲಿ ಕಾಣಿಸ್ಕೊಂಡಿರೋ ಹೊಸ ವೈರಸ್ಸು ನಮ್ಮ ದೇಶಕ್ಕೆ ಬರದಂತೆ ಹೇಗೆ ನಿಗಾ ವಹಿಸಬೇಕು ಅನ್ನುವಂಥ ಅಗತ್ಯ ಕ್ರಮಗಳ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಸದ್ಯ ಆರೋಗ್ಯ ಇಲಾಖೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಭಾರತದ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಇವತ್ತು ಮಹತ್ವದ ಸಭೆ ಕೂಡ ನಡೀತಾ ಇದೆ. ಆ ಸಭೆಯಲ್ಲಿ ಈ ವೈರಸ್ನ ಲಕ್ಷಣಗಳೇನು, ಇನ್ ಕೇಸ್ ಭಾರತಕ್ಕೆ ಅದು ಎಂಟ್ರಿ ಕೊಟ್ಟರೆ ಯಾವ ರೀತಿ ಜಾಗೃತಿ ವಹಿಸಬೇಕು, ಎಂಟ್ರಿ ಕೊಡುವಂಥ ಚಾನ್ಸಸ್ ಹೇಗಿದೆ, ಯಾವ ರೀತಿ ಮಾನಿಟರ್ ಮಾಡಬೇಕು ಇದನ್ನೆಲ್ಲ ಅನ್ನುವಂಥ ಕುರಿತಾಗಿ ಇವತ್ತಿನ ಕೇಂದ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಹತ್ವದ ಸಭೆಯಲ್ಲಿ ಚರ್ಚೆಯನ್ನು ನಡೆಸಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಲಾಖೆಯಿಂದ ಮಹತ್ವದ ಸಭೆ ನಡೆದಿದ್ದು, ಮಹತ್ವದ ಸಭೆಯಲ್ಲಿ ಇದೀಗ ಮುಂದಾಗಬಹುದಾದಂಥ ಆತಂಕದ ಬಗ್ಗೆ ಮುಂಜಾಗ್ರತಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಇವತ್ತು ಮಹತ್ವದ ಸಭೆಯನ್ನ ಕೇಂದ್ರ ಆರೋಗ್ಯ ಅಧಿಕಾರಿಗಳು ನಡೆಸಿದ್ದಾರೆ. ಈ ಸಭೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿ ಅಲರ್ಟ್ ಆಗಿರಬೇಕು, ಆರೋಗ್ಯ ಇಲಾಖೆ ಯಾವ ರೀತಿ ಅಲರ್ಟ್ ಆಗಿರಬೇಕು, ಈ ಸಂಬಂಧ ಈಗ ಮುಖ್ಯವಾಗಿ ಗಮನ ಹರಿಸಬೇಕಾಗಿರೋದು ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರ ಮೇಲೆ ಗಮನ ಹರಿಸಬೇಕಾಗತ್ತೆ. ಕೆಲವು ದಿನಗಳ ಕಾಲ ನಿರ್ಬಂಧ ಇರ್ಬೋದು ಚೀನಾಗೆ ಹೋಗುವಂಥ ಪ್ರಯಾಣಿಕರಿಗೆ. ವೆರಿ ಎಮರ್ಜೆನ್ಸಿ ಸಿಚುವೇಶನ್ ಏನಾದರೂ ಇದ್ದರೆ ಅಂಥ ಟೈಮಲ್ಲಿ ಮಾತ್ರ ಅವಕಾಶ ಕೊಡ್ಬೋದು. ನೋಡ್ಬೇಕು, ಸದ್ಯಕ್ಕಂತೂ ಭಾರತಕ್ಕೆ ಈ ವೈರಸ್ನ ಪ್ರವೇಶ ಆಗದೆ ಇರುವಂತೆ ಮುಂಜಾಗ್ರತೆಯನ್ನು ವಹಿಸುವ ಕುರಿತಾಗಿ ಇವತ್ತು ಕೇಂದ್ರದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಂದು ಸುತ್ತಿನ ಸಭೆಯಂತೂ ನಡೆಸಿದ್ದಾರೆ. ಈ ಹಿನ್ನೆಲೆ ಈಗ ಸದ್ಯ ಭಾರತದಲ್ಲೂ ಕೂಡ ಚೀನಾದಲ್ಲಿ ಹರಡುವಂಥ ವೈರಸ್ನ ಭೀತಿ ಶುರುವಾಗಿದೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಆತಂಕವನ್ನು ಹುಟ್ಟಿಸ್ತಾ ಇದೆ.